ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ದೇವರು ಸ್ವಯಂ ಅಸ್ತಿತ್ವದಲ್ಲಿ ಇದ್ದಾನೆ. ಅವನಿಗೆ ಎಂದಿಗೂ ವಯಸ್ಸಾಗುವುದಿಲ್ಲ ಮತ್ತು ಎಂದಿಗೂ ಸಾವು ಬರುವುದಿಲ್ಲ. ಅವನೇ ಎಲ್ಲವನ್ನೂ ಸೃಷ್ಟಿಸಿದವನು ಮತ್ತು ಅವನು ಯಾರಿಂದಲೂ ಸೃಷ್ಟಿಸಲ್ಪಟ್ಟಿಲ್ಲ. ಅಲ್ವಾ? ಭಗವಂತನ ಸೃಷ್ಟಿ ಮಾಡೋಕ್ಕಾಗತ್ತಾ ನಾವು? ಅವನೇ ಎಲ್ಲವನ್ನೂ ಸೃಷ್ಟಿ ಮಾಡಿದ್ದಾನೆ ಅಲ್ವಾ? ನಾವು ಅಂದ್ಕೊಳ್ಳೋದಷ್ಟೇನೆ. ಆ ಭಗವಂತ ಇಲ್ಲದೆ ಹೋದರೆ ನಮ್ಮ ಆಟ ಏನೂ ನಡೆಯಲ್ಲ. ಒಂದು ಹುಲ್ಕಡ್ಡಿನೂ ನಾವು ಎತ್ತಕ್ಕಾಗಲ್ಲ. ಗೊತ್ತಾಯ್ತಾ? ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಪುರಾಣದಲ್ಲಿ ಪರಶಿವನ ವಿಭೂತಿ ಮಹಿಮೆನ ತಿಳ್ಕೊಳ್ಳೋಣ. ಪತಿಯ ಭಸ್ಮದ ಮಹತ್ವ. ಹಣೆ, ಎದೆ, ತೋಳುಗಳ ಮೇಲೆ ಅಡ್ಡಲಾಗಿ ಎಳೆದಿರುವ ಭಸ್ಮದ 3 ಪಟ್ಟಿಗಳು ಪ್ರಮುಖ ಲಾಂಛನ. ಈ 3 ಪಟ್ಟಿಗಳು ಇಚ್ಛಾ, ಕ್ರಿಯೆ, ಜ್ಞಾನಶಕ್ತಿಗಳ ಸಂಕೇತ. ಹಾಗೆಯೇ ಪರಬ್ರಹ್ಮನ ಪ್ರತೀಕವಾಗಿರುವ ಓಂನ ಸಂಕೇತ ಕೂಡ. ಈ ಲಾಂಛನ 3 ವೇದಗಳಾದ ಋಗ್, ಯಜುರ್, ಸಾಮವೇದಗಳಲ್ಲಿ ಪ್ರತಿಧ್ವನಿಸುತ್ತದೆ. ಹಣೆ, ಎದೆ, ತೋಳುಗಳಿಗೆ ವಿಭೂತಿ ಪಟ್ಟೆ ಎಳೆದುಕೊಳ್ಳುವುದರಿಂದ ಶಿವನು ಸಂಪ್ರೀತನಾಗುತ್ತಾನೆ. ಮಹಾಪಾಪಗಳಿಂದ ಮುಕ್ತಿ ಪಡೆಯಲು ಇದೊಂದು ಸುಲಭ ಹಾಗೂ ಸರಳ ಮಾರ್ಗ ಎನ್ನುತ್ತದೆ ಪುರಾಣದಲ್ಲಿ ಪರಶಿವನ ವಿಭೂತಿ ಮಹಿಮೆ ಕುರಿತಾಗಿ ಒಂದು ಕತೆ. ಸರಸ್ವತಿ ಲಕ್ಷ್ಮಿ ಎಲ್ಲರೂ ಬಂಗಾರ ಹಾಕಿಕೊಂಡಿದ್ದಾರೆ. ಪಾರ್ವತಿ ತಾನು ಏಕೆ ಹಾಕಿಕೊಳ್ಳಬಾರದೆಂಬ ಶಿವನನ್ನು ಕೇಳಿದಳು. ಸ್ವಾಮಿ, ನನಗೆ ಬಂಗಾರ ಹಾಕಿಕೊಳ್ಳುವ ಬಯಕೆಯಾಗಿದೆ, ನನಗೆ ಅನುಗ್ರಹಿಸು ಎಂದು. ನಂತರ ಶಿವನು ಒಂದು ಚಿಟಿಕೆ ಭಸ್ಮವನ್ನು ತೆಗೆದು ಪಾರ್ವತಿ ಕೈಗೆ ಕೊಟ್ಟು, ಇದೇನು ಸ್ವಾಮಿ, ಬಂಗಾರ ಕೊಡಿ ಎಂದರೆ ಭಸ್ಮ ಕೊಟ್ಟಿದ್ದೀರಿ. ನನ್ನಲ್ಲಿರುವುದೇ ಇದೆ, ಇದನ್ನು ತೆಗೆದುಕೊಂಡು ಹೋಗಿ ಕುಬೇರನಲ್ಲಿ ಕೇಳು, ಇದರ ತೂಕ ಬಂಗಾರ ಕೊಡುತ್ತಾನೆ ಎಂದು ಶಿವನ್ ನೋಡಿದನು. ಪಾರ್ವತಿಯು ಅದನ್ನು ಅಲಕಪುರಕ್ಕೆ, ಕುಬೇರನ ವಾಸಸ್ಥಳ ಅದು ಅಲಕಪುರ ಅಂದರೆ, ಕೊಂಡು ಹೋಗಿ ಈ ಭಸ್ಮದ ತೂಕಕ್ಕೆ ಬಂಗಾರ ಕೊಡಬೇಕು ಎಂದು ಕೇಳಿದರು. ಆಗ ಕುಬೇರ ನಗುತ್ತಾ, ಇದಕ್ಕೆ ಏನು ತೂಕದ ಬಂಗಾರ ಕೊಡಲಾಗುತ್ತದೆ, ನಿಮಗೆಷ್ಟು ಬೇಕು ತೆಗೆದುಕೊಳ್ಳಿ ಎಂದ. ಇಲ್ಲ, ನನಗೆ ಇದರ ತೂಕವೇ ಬೇಕು ಎಂದು ಪಾರ್ವತಿ ಕೇಳಿದಾಗ ಕುಬೇರನು ಪಾರ್ವತಿಯ ಅಣತಿಯಂತೆ ತಕ್ಕಡಿಯಲ್ಲಿ ಭಸ್ಮವನ್ನು ಒಂದೆಡೆ ಇಟ್ಟು ಮತ್ತೊಂದೆಡೆಗೆ ಬಂಗಾರ ಹಾಕಿದ. ಎಷ್ಟು ಬಂಗಾರ ಹಾಕಿದರೂ ತೂಕ ಮೇಲೆಳಲಿಲ್ಲ. ಕುಬೇರನು ಎಷ್ಟು ಬಂಗಾರ ಹಾಕಿದರೂ ತೂಕದ ಮೇಲೆ ಎಳಲೇ ಇಲ್ಲ. ಕೊನೆಗೂ ಕುಬೇರನು ತನ್ನ ಹೆಂಡತಿಯ ಬಂಗಾರವನ್ನು ಹಾಕತೊಡಗಿದ. ಕುಬೇರನಿಗೂ ನಾನೆಂಬ ಅಹಂಭಾವವಿತ್ತು. ಅದಕ್ಕೆ ಹೀಗಾಯಿತು. ಕೊನೆಗೆ ಕುಬೇರನು ತನ್ನ ಹೆಂಡತಿಯ ತಾಳಿಯನ್ನೂ ತಕ್ಕಡಿಯಲ್ಲಿ ಹಾಕಿದ. ಆಗ ತಕ್ಕಡಿ ಸ್ವಲ್ಪ ಮೇಲೇರಿತು. ಕುಬೇರನು ಪಾರ್ವತಿಯ ಕಡೆಗೆ ತಿರುಗಿ, ತಾಯಿ, ನಾನು ಅಹಂಕಾರದಿಂದ ನೋಡಿದೆ, ಕ್ಷಮಿಸಿ. ಈ ಚಿಟಿಕೆ ಭಸ್ಮವು ಎಷ್ಟು ಬಂಗಾರ ಹಾಕಿದರೂ ಸರಿದೂಗಲಾಗದು ಎಂದು ಕೈ ಮುಗಿದ. ನಂತರ ಪಾರ್ವತಿ ತನ್ನ ಪತಿಯ ಭಸ್ಮದ ಮಹತ್ವವನ್ನು ಗಮನಿಸಿ, ನನಗೆ ಬಂಗಾರದ ಬೇಡ ಶಿವ, ಕೊಟ್ಟ ಭಸ್ಮವೇ ಬಂಗಾರ ಎಂದು ಧರಿಸಿಕೊಂಡಳೋ. ನೋಡಿ, ಭಸ್ಮದ ಮಹಿಮೆನ ತಿಳ್ಕೊಂಡ್ರೆ ನಾವು ಎಷ್ಟು ಇದೆ. ಅದಕ್ಕೇನು ಹೇಳೋದು, ಬೆಳಗ್ಗೆ ಎದ್ದು ನಾವು ಕುಂಕುಮ ಹಚ್ಕೊಳ್ಳಿ, ವಿಭೂತಿ ಹಚ್ಕೊಳ್ಳಿ ಅಂತ ಹೇಳೋದು. ನಮ್ಮ ಹಿಂದೂಗಳ ಆ ಒಂದು ಪಾವಿತ್ರತೆಯನ್ನು ನಾವು ಕಾಪಾಡ್ಕೋಬೇಕು. ಅದರಿಂದ ಬಹಳ ಶಕ್ತಿ ಇದೆ ನೋಡಿ. ಇದರಿಂದ ತಿಳಿಸಿದ್ದಾರೆ ಏನೇನಕ್ಕಾದರೆ ಮಹತ್ವ ಏನು ಅನ್ನೋದು ತಿಳಿಸಿದ್ದಾರೆ, ವಿಭೂತಿ ಮಹತ್ವ ಏನು ಅನ್ನೋದು ತಿಳಿಸಿದ್ದಾರೆ. ಗೊತ್ತಾಯ್ತಾ? ನಾವು ಪ್ರತಿದಿನ ಸ್ನಾನ ಆದಮೇಲೆ ಹಚ್ಕೊಳ್ಳೋಣ. ಆಮೇಲೆ ಸಂಜೆ ಹೊತ್ತು ಮುಖ ತೊಳ್ಕೊಂಡು ಹಚ್ಕೊಳ್ಳೋಣ. ದೇವಸ್ಥಾನಕ್ಕೆ ಹೋಗುವಾಗ ಎಲ್ಲಿಗೆ ಹೋಗಲಿ ನಾವು ವಿಭೂತಿಯನ್ನು ಹಚ್ಕೊಳ್ಳೋಣ. ವಿಭೂತಿ ನಿಜವಾಗ್ಲೂ ಒಂದು ಶಕ್ತಿ ಸ್ವರೂಪ. ಅದು ಆ ಒಂದು ಹಣೆಯಲ್ಲಿದ್ದರೆ ನಮಗೆ ಯಾವುದೇ ದುಷ್ಟಶಕ್ತಿಗಳು ನಮ್ಮನ್ನು ಕಾಡೋದಿಲ್ಲ. ಅದರಿಂದ ವಿಭೂತಿನ ನಾವು ಇವಾಗ ಏನಾರು ಮಂತ್ರಿಸ್ಕೊಡ್ಬೇಕಾದ್ರೆ ಮಕ್ಕಳಿಗೆ ವಿಭೂತಿ ಮಂತ್ರಿಸ್ಕೊಡ್ತಾರೆ. ಏನಕ್ಕೆ? ಒಳ್ಳೆಯದಾಗಲಿ ಅಂತ. ಗೊತ್ತಾಯ್ತಾ? ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 3/9/2025 ಬುಧವಾರ, ಶ್ರೀ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯನ, ಭಾದ್ರಪದ ಮಾಸ, ವರ್ಷ ಋತು ಶುಕ್ಲಪಕ್ಷ, ತಿಥಿ ಏಕಾದಶಿ, ರಾತ್ರಿ 1 ಗಂಟೆ 8 ನಿಮಿಷ, ನಕ್ಷತ್ರ ಪೂರ್ವಭಾದ್ರ, ರಾತ್ರಿ 9 ಗಂಟೆ 16 ನಿಮಿಷ, ಮಳೆ ಪೂರ್ವಭಾದ್ರ 2ನೇ ಪಾದ, ರಾಹುಕಾಲ 12 ಗಂಟೆ 22 ನಿಮಿಷದಿಂದ 1 ಗಂಟೆ 54 ನಿಮಿಷ ತನಕ ಇದೆ. ಗುಳಿಕ ಕಾಲ 10:49ರಿಂದ 12:22 ತನಕ ಇದೆ. ಯಮಗಂಡ ಕಾಲ 7:44ರಿಂದ 9:17 ತನಕ
ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳದೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳದೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗುಂಪುಗಳಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರ.